ಹಿಂದಿನ ಗವಿಸಿದ್ದೇಶ್ವರ ಅಂದ್ರೆ ಈಗೇನು ನಾವು ಗವಿಸಿದ್ದೇಶ್ವರ ಗದ್ದುಗೆಯನ್ನು ನೋಡ್ತೀವಿ, ಏನವರು ಏನು ಪೂಜಾ, ಏನು ಅನುಷ್ಠಾನ, ಏನು ತಪಸ್ಸು, ಬಹಳ ಅದ್ಭುತ ತಂಗಿ. ಶಾಪಾನುಗ್ರಹ ಸಮರ್ಥರವರು. ಆವಾಗ ಹೈದರಾಬಾದ್ ನಿಜಾಮನ ಆಡಳಿತ ಈ ಭಾಗದಲ್ಲೆಲ್ಲ. ಇಲ್ಲಿ ಮೀರ್ ಆಲಂ ಬಹದ್ದೂರ್ ಎಂಬತಕ್ಕಂಥ ಒಬ್ಬ ರಾಜ ಆಳ್ತಕ್ಕಂಥ ಸಮಯ. ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರ, ಗವಿಮಠ ಭಕ್ತರನ್ನೇ ತನ್ನ ದೇವರು ಅಂತ ತಿಳಿದಿರ್ತಕ್ಕಂಥ ಮಠ ಇದು. ಆ ಸಮಯದೊಳಗ ಕೊಪ್ಪಳದಲ್ಲಿ ಇರ್ತಕ್ಕಂಥ ಒಬ್ಬ ಜೋಯಿಸ ಮೀರ್ ಆಲಂ ಬಹದ್ದೂರ್ ಅವರು ಯಾವುದೋ ಒಂದು ಕಾರಣಕ್ಕಾಗಿ ತಮ್ಮ ಅರಮನೆಗೆ ಕರೆಸಿರ್ತಕ್ಕಂಥ ಸಂದರ್ಭ. ಆ ಜೋಯಿಸರಿಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಪಂಚಾಂಗವನ್ನ ಕೇಳ್ತಾರ. ನಾಳೆ ಏನೈತಿ ಅಂತ ಒಂದು ಪ್ರಶ್ನೆ ಬಂದಾಗ ಬಾಯಿ ತಪ್ಪಿ ಏನಂತನಂತಂದ್ರ ಹುಣ್ಣಿಮೆ ಐತಿ ಅಂತ ಹೇಳಂತಾನವ. ಇದ್ದಿದ್ದು ಅಮಾವಾಸ್ಯೆ. ಬಾಯಿ ತಪ್ಪೇನಂತಾನ, ಹುಣ್ಣಿಮೆ ಐತಿ ಅಂತಾನ. ಅವಾಗ ಮೀರ್ ಆಲಂ ಬಹದ್ದೂರ್ ಅಂತಾರ, ನಾಳೆ ಹುಣ್ಣಿಮೆ ಇದ್ರ ಏ ಜೋಯಿಸ, ಆಕಾಶದೊಳಗೆ ನನಗೆ ಪೂರ್ಣ ಚಂದ್ರನನ್ನು ನೀ ತೋರಿಸ್ಬೇಕು. ಅದು ಅರಿವೇ ಇಲ್ಲ ಪಾಪ ಅವನಿಗೆ. ಮನೆಗೆ ಬಂದ, ಹೆಂಗ ಮಾಡ್ಲಿ, ಬಾಯಿ ತಪ್ಪಿ ಅಂದೀನಿ, ಹುಣ್ಣಿಮೆ ಅಂತ ಇರುವುದು ಅಮಾವಾಸ್ಯೆ, ಹೆಂಗ ಮಾಡ್ಲಿ ಅಂತ ರಾತ್ರಿ ಇಡೀ ಚಿಂತೆ ಮಾಡ್ದ. ಅವನಿಗೊಂದು ಬೆಳಕು ಹೊಳಿತು, ಏನೂ ಇಲ್ಲ, ಹೋಗೂನು ಗವಿಮಠಕ್ಕ, ಅಜ್ಜನ ಪಾದಕ್ಕೆ ಬೀಳೂನು ಅಂತ ತಿಳ್ಕೊಂಡು ಗವಿಸಿದ್ದೇಶ್ವರ ಪಾದಕ್ಕೆ ಬಿದ್ದ. ಅಜ್ಜ, ನಾನು ಇನ್ನು ತಪ್ಪು ನೋಡಿದೀನಿ, ಅಮಾವಾಸ್ಯೆ ಅಂತ ತಿಳ್ಕೊಂಡು ಹೇಳೋದು ಬಿಟ್ಟು ಹುಣ್ಣಿಮೆ ಅಂತ ನೋಡಿದೀನಿ. ಒಂದ್ ವೇಳೆ ನೀ ಆಕಾಶದೊಳಗೆ ಪೂರ್ಣ ಚಂದ್ರನನ್ನ ತೋರಿಸ್ಲಿಲ್ಲ ಅಂತಂದ್ರ ನಿನಗೆ ಜೈಲಿಗೆ ಹಾಕ್ತೀನಿ ಅಂತ ಹೇಳ ಅಂದಾನ ರಾಜ. ಹೆಂಗ್ ಮಾಡೋದು? ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಸಾಯಂಕಾಲ ಆದ ಕೂಡಲೇ ಆ ರಾಜನನ್ನ ಮಠಕ್ಕೆ ಕರ್ಕೊಂಡು ಬಾ, ನೀ ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಅಭಯ ಹೇಳ್ತಾರ, ಅಭಯ ಕೊಡ್ತಾರ. ರಾತ್ರಿ ಆದ ಕೂಡಲೇ ಅಪ್ಪವ್ರು ನಿಮಗೆ ಕರೆದಾರ, ಅಜ್ಜಾರ ನಿಮಗೆ ಕರೆದಾರ, ಗವಿಮಠಕ್ಕೆ ಬರ್ಬೇಕಂತ ನಿಮ್ಗ ಚಂದ್ರನನ್ನ ತೋರಿಸ್ತಾರಂತ. ಇಸ್ಲಾಂ ಧರ್ಮದಲ್ಲಿ ಚಂದ್ರ ಅಂತಂದ್ರೆ ಒಂದು ಪವಿತ್ರ ಭಾವನೆ. ನೋಡೋಣ, ನಾನು ಗವಿಸಿದ್ದೇಶ್ವರ ಬಗ್ಗೆ ಬಹಳ ಕೇಳಿನಿ, ನೋಡೋಣ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡಬೇಕು ಅಂತ ರಾಜ ಗವಿಮಠಕ್ಕೆ ಬಂದ. 8-9 ಗಂಟೆ ಆಗಿರಬಹುದು ರಾತ್ರಿಯ ಸಮಯ. ಆವಾಗ ಹೇಳ್ತಾರ, ಮೀರ್ ಆಲಂ ಬಹದ್ದೂರ್, ಅಮಾವಾಸ್ಯೆ ದಿವಸ ಚಂದ್ರನನ್ನು ನೋಡ್ಬೇಕು ಅಂತ ನಿನ್ನ ಅಪೇಕ್ಷೆ ಅದ ಅಲ್ಲ, ನೋಡು, ಆ ಚಂದ್ರನನ್ನ ನೋಡು ಅಂತ ತಿಳ್ಕೊಂಡು ಆಕಾಶದ ಕಡೆಗೆ ಗವಿಸಿದ್ದೇಶ್ವರ ಹಿಂಗ ಕೈ ಮಾಡಿದಾಗ ಪೂರ್ಣ ಚಂದ್ರನ ದರ್ಶನ ಆಗ್ತದಂತ. ಇಡೀ ಕೊಪ್ಪಳೆಲ್ಲ ತಂಪಾದ ಬೆಳದಿಂಗಳದೊಳಗೆ ಮುಳುಗುತ್ತದಂತ. ಇಂಥ ಒಂದು ಜಾಗೃತ ಪೀಠ ನಮ್ಮ ಕೊಪ್ಪಳದ ಗವಿಯ ಸಿದ್ದೇಶ್ವರ ಪೀಠ ಇದು. ಮುಂದೆ ಆ ರಾಜನಿಗೆ ಕುಷ್ಠರೋಗ ಬರ್ತದ ತಂಗಿ. ಎಲ್ಲಾ ಡಾಕ್ಟರಿಗೆ ತೋರಿಸ್ತಾರ, ಏನೆಲ್ಲ ಉಪಚಾರ ಮಾಡ್ತಾರ, ಕುಷ್ಠರೋಗ ಕಡಿಮೆ ಆಗ್ಲಿಲ್ಲ. ಅವರ ಸೇವೆಯನ್ನ ಮಾಡ್ತಕ್ಕಂಥ ಒಬ್ಬ ಸಾಮಾನ್ಯ ಸೇವಕ, ಯಪ್ಪ ಗವಿಮಠಕ್ಕೆ ಹೋಗಿ ಗವಿಸಿದ್ದೇಶ್ವರನ ಪಾದಕ್ಕೆ ಬಿದ್ರೆ ಅಂತಂದ್ರ ನಿಮ್ಮ ಕುಷ್ಠರೋಗ ಹೋಗ್ತದ ಅಂದ ಕೂಡ್ಲೇನೆ, ಓಹೋ, ಅಮಾವಾಸ್ಯೆ ದಿವಸ ಚಂದ್ರನನ್ನ ತೋರಿಸ್ತಕ್ಕಂಥ ಪುಣ್ಯಾತ್ಮ, ಆರಾಮ ಆದ್ರೆ ಯಾಕೆ ಆರಾಮ ಆಗ್ಬಾರ್ದು ಅಂತ ತಿಳ್ಕೊಂಡು ಗವಿಸಿದ್ದೇಶ್ವರ ಮಠಕ್ಕೆ ಬರ್ತಾರ. ಬಾಗಿಲು ಮುಚ್ಚಿರ್ತದ. ಆವಾಗ ಆ ರಾಜನ ಭಕ್ತಿ ನೋಡ್ರಿ. ಧರ್ಮದಲ್ಲಿ ಇಸ್ಲಾಂ ಧರ್ಮದವನಾಗಿದ್ರು ಕೂಡ ಗವಿಯ ಸಿದ್ದೇಶ್ವರನ ಮೇಲೆ ಎಷ್ಟು ಭಕ್ತಿ ಅಂತಂದ್ರ, ಬಾಗಿಲು ಮುಚ್ಚಿದ್ರೆ ಏನಾತು, ಗವಿಸಿದ್ದಪ್ಪ ತುಳಿದ ಈ ಭೂಮಿ ಬಹಳ ಪವಿತ್ರ ಅದ ಅಂತ ತಿಳ್ಕೊಂಡು ಮಹಾದ್ವಾರದ ಮುಂದೆ ಇರ್ತಕ್ಕಂಥ ಆ ಒಂದು ಮಣ್ಣನ್ನೇ ಗವಿಯ ಸಿದ್ದೇಶ್ವರನ ಪ್ರಸಾದ ಅಂತ ಮೈಗೆ ಹಚ್ಕೊಳ್ತಾನ. ಕುಷ್ಠರೋಗ ಎಲ್ಲ ದೂರ ಆಗ್ತದ ತಂಗಿ. ಇಂಥ ಒಂದು ಜಾಗೃತ ಪೀಠ, ಏನು ಪವಿತ್ರವಾಗಿರ್ತಕ್ಕಂಥ ವಿಭೂತಿ, ನಮ್ಮ ಪಾಪ ಕಳಿತದ ವಿಭೂತಿಯಲ್ಲೇ ಅತ್ಯಂತ ಸರ್ವಶ್ರೇಷ್ಠ ವಿಭೂತಿ ಶಿವಯೋಗ ಮಂದಿರದ ವಿಭೂತಿ ಅಂತ ನಾವು ಹೆಂಗ ತಿಳ್ಕೊಂಡಿವಿ, ಹೆಂಗ ನಾವು ಕರಿತೀವಿ ತಂಗಿ. ಒಂದು ಮಾತು ಮಾತ್ರ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಗವಿಸಿದ್ದಪ್ಪನ ಮಠದ ಅಂಗಳದ ಮಣ್ಣಿನ ಕಣ ಕಣದಲ್ಲಿಯೂ ಕೂಡ
ಅಂಥದೊಂದು ಶಕ್ತಿ ತುಂಬ್ಯದ. ಎಂತ ಶಕ್ತಿ ತುಂಬ್ಯದ ಅಂತಂದ್ರ ಪಾಪವೆಲ್ಲ ಸುಟ್ಟು ಬೂದಿ ಮಾಡ್ತಕ್ಕಂತ ಒಂದು ದೊಡ್ಡ ಶಕ್ತಿ ತುಂಬ್ಯದ ತಂಗಿ. ಅದಕ್ಕ ಈ ಮಠ, ಈ ಪೀಠ ಸಾಮಾನ್ಯ ಅಲ್ಲ ತಂಗಿ.